ಇಂದು ಪಸ್ಕವು ಕ್ರಿಸ್ತನ ರಕ್ತಕ್ಕೆ ಸಾಕ್ಷಿಯಾಗುವ ಸತ್ಯವಾಗಿದೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ. ಮಾನವ ಕುಲವನ್ನು ರಕ್ಷಿಸಲು ಕ್ರಿಸ್ತ ಅನ್ಸಾಂಗ್ ಹೋಂಗ್ ಈ ಭೂಮಿಯಲ್ಲಿ ಹುಟ್ಟಿದರು. ಹಾಗಾದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಮ್ಮ ರಕ್ಷಕನಾದ ಕ್ರಿಸ್ತನು ಈ ಕಾಲದಲ್ಲಿ ಮತ್ತು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬರದಿದ್ದರೆ ಏನಾಗುತ್ತಿತ್ತು? ಮಾನವ ಕುಲವು ರಕ್ಷಣೆಯ ನಿರೀಕ್ಷೆಯನ್ನು ಅಥವಾ ಪಾಪಕ್ಷಮೆಯ ನಿರೀಕ್ಷೆಯನ್ನು ಹೊಂದಲು ಅಥವಾ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಪಸ್ಕ ಮತ್ತು ಕ್ರಿಸ್ತನ ಅಮೂಲ್ಯ ರಕ್ತ ನಮಗೆ ಬಹಳ ಮುಖ್ಯವಾಗಿದೆ. ಕ್ರಿಸ್ತನ ರಕ್ತವು ಈ ಲೋಕದಲ್ಲಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ಮತ್ತು ದೇವರು ತನ್ನ ರಕ್ತದ ಮೂಲಕ ಆತನ ಅನುಗ್ರಹದಿಂದ ನಮ್ಮನ್ನು ತುಂಬದಿದ್ದರೆ ನಾವು ರಕ್ಷಣೆಯನ್ನು, ಪಾಪಕ್ಷಮೆಯನ್ನು ಅಥವಾ ಆಧ್ಯಾತ್ಮಿಕ ಆಶೀರ್ವಾದಗಳ ಬಯಕೆಗಳನ್ನು ನಾವು ನಿರೀಕ್ಷಿಸುತ್ತಿರಲಿಲ್ಲ ಮತ್ತು ಆಶಿಸುತ್ತಿರಲಿಲ್ಲ. ಅದಕ್ಕಾಗಿಯೇ ನಮ್ಮ ಆಧ್ಯಾತ್ಮಿಕ ಲೋಕದಲ್ಲಿ ಕ್ರಿಸ್ತನ ಅಮೂಲ್ಯ ರಕ್ತವು ಅಗತ್ಯವಾಗಿದೆ ಮತ್ತು ಅದನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಎಫೆಸದವರಿಗೆ ಅಧ್ಯಾಯ 1 ದೃಢಪಡಿಸಿಕೊಳ್ಳೋಣ. ಎಫೆಸದವರಿಗೆ ಅಧ್ಯಾಯ 1 ವಚನ 7 ಹೀಗೆ ಬರೆಯಲಾಗಿದೆ: ಈತನು ನಮಗೋಸ್ಕರ ಯಾವುದರಿಂದ ನಮಗೆ ಬಿಡುಗಡೆಯಾಯಿತು? ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಹಾಗಾದರೆ ಅವರ ರಕ್ತವಿಲ್ಲದೆ ಬಿಡುಗಡೆಯನ್ನು ನೀಡಲಾಗುತ್ತದೆಯೇ? ಇಲ್ಲ. ಈ ಭೂಮಿಯಲ್ಲಿ ಶತಕೋಟಿ ಹಣದಿಂದಲೂ ರಕ್ಷಣೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ನಾವು ಈ ಭೂಮಿಯ ಮೇಲೆ ಸಾಕಷ್ಟು ಜ್ಞಾನ, ಬುದ್ಧಿವಂತಿಕೆ ಮತ್ತು ವೈಜ್ಞಾನಿಕ ಕೌಶಲ್ಯಗಳನ್ನು ಹೊಂದಿದ್ದರೆ ನಾವು ಬಿಡುಗಡೆ ಹೊಂದಬಹುದೇ? ಪಾಪಕ್ಷಮೆಯನ್ನು ಹೊಂದಬಹುದೇ? ಇಲ್ಲ, ಸಾಧ್ಯವಿಲ್ಲ. ಈ ಎಲ್ಲ ಆಶೀರ್ವಾದಗಳು ಕ್ರಿಸ್ತನ ರಕ್ತದಿಂದಾಗಿ ಸಾಧ್ಯವಾಗಿದೆ. 1 ಪೇತ್ರನು ಅಧ್ಯಾಯ 1 ವಚನ 18 ಹೋಗೋಣ. ಅಧ್ಯಾಯ 1 ವಚನ 18 ಹೀಗೆ ಬರೆದಿದೆ: ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ನೀವು ಯಾವುದರಿಂದ ಬಿಡುಗಡೆ ಹೊಂದಿದ್ದೀರಿ? ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಕ್ರಿಸ್ತನ ಅಮೂಲ್ಯವಾದ ರಕ್ತವು ಈ ಎಲ್ಲ ಆಶೀರ್ವಾದಗಳನ್ನು ಸಾಧ್ಯವಾಗಿಸುತ್ತದೆ ಎಂಬುದನ್ನು ಸತ್ಯವೇದವು ಸ್ಪಷ್ಟವಾಗಿ ಸೂಚಿಸುತ್ತದೆ ಮತ್ತು ನಮಗೆ ವಿವರಿಸುತ್ತದೆ. ಈ ಆಶೀರ್ವಾದಗಳು ಯಾವುದೇ ದೈಹಿಕ ವಸ್ತುಗಳಿಂದ ಅಥವಾ ಯಾವುದೇ ಆಧ್ಯಾತ್ಮಿಕ ಶಕ್ತಿಗಳಿಂದ ಸಾಧ್ಯವಾಗುವುದಿಲ್ಲ. ಪ್ರಕಟಣೆ ಪುಸ್ತಕ ಅಧ್ಯಾಯ 1 ಹೋಗೋಣ. ಅಧ್ಯಾಯ 1 ವಚನ 5 ಹೀಗೆ ಬರೆದಿದೆ: ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ. ಈ ವಚನದಲ್ಲಿ ನಾವು ಪರಲೋಕ ರಾಜ್ಯದಲ್ಲಿ ರಾಜವಂಶದ ಯಾಜಕರಾಗಬಹುದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಪರಲೋಕದಲ್ಲಿ ಯಾಜಕರಾಗಲು ನಮಗೆ ಅನುಮತಿಸುವ ಶಕ್ತಿಯ ಮೂಲವು ಎಲ್ಲಿಂದ ಬರುತ್ತದೆ? ಅದು ಆತನ ರಕ್ತದ ಮೂಲಕ ಎಂದು ಹೇಳಲಾಗಿದೆ. ನಾವು ನಮ್ಮ ಪಾಪಗಳಿಂದ ಮುಕ್ತರಾಗಿದ್ದೇವೆ ಮತ್ತು ದೇವರ ರಕ್ತದಿಂದ ಅಂತಹ ಕೃಪೆಯ ಸ್ಥಾನದಲ್ಲಿದ್ದೇವೆ ಎಂದು ಸತ್ಯವೇದವು ವಿವರಿಸುತ್ತದೆ. ಹಾಗಾದರೆ ನಾವು ಕ್ರಿಸ್ತನು ಎಷ್ಟು ಮೌಲ್ಯವುಳ್ಳವರಾಗಿದ್ದಾರೆ ಎಂಬುದನ್ನು ಯೋಚಿಸಬೇಕು. ಅವರನ್ನು ಶತಕೋಟಿ ಹಣಕ್ಕೂ ಹೋಲಿಸಲಾಗುವುದಿಲ್ಲ. ಅವರ ರಕ್ತವಿಲ್ಲದೆ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ತಿಳಿಯಬಹುದು. ಅವರ ರಕ್ತವಿಲ್ಲದೆ ನಾವು ಪ್ರವೇಶಿಸಲು ನಿರೀಕ್ಷಿಸುವ ಸ್ಥಳ ಮತ್ತು ದಿನವು ಎಂದಿಗೂ ಬರುವುದಿಲ್ಲ. ಈ ಎಲ್ಲ ಆಶೀರ್ವಾದಗಳಿಗೆ ಕಾರಣವಾದ ಕ್ರಿಸ್ತನ ಅಮೂಲ್ಯ ಮತ್ತು ಅನುಗ್ರಹಭರಿತ ರಕ್ತಕ್ಕೆ ಧನ್ಯವಾದಗಳು ಎಂದು ಸತ್ಯವೇದವು ಸ್ಪಷ್ಟವಾಗಿ ಸಾಕ್ಷಿ ಕೊಡುತ್ತದೆ. ರೋಮಾಪುರದವರಿಗೆ ಅಧ್ಯಾಯ 5 ವಚನ 9 ಹೋಗೋಣ. ಅದು ಹೀಗೆ ಹೇಳುತ್ತದೆ: ಈಗ ನಾವು ಆತನ ರಕ್ತದಿಂದ ನಾವು ಏನಾಗಿದ್ದೇವೆ? ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಇಲ್ಲಿಯೂ ನಾವು ಯಾವುದರಿಂದ ನೀತಿವಂತರಾಗುತ್ತೇವೆ?
ನಾವು ಕ್ರಿಸ್ತನ ರಕ್ತದಿಂದ ನೀತಿವಂತರಾಗುತ್ತೇವೆ. ಹಾಗಾದರೆ ಕ್ರಿಸ್ತನ ಅಮೂಲ್ಯವಾದ ರಕ್ತವಿಲ್ಲದೆ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ರಕ್ಷಣೆ, ಬಿಡುಗಡೆ ಅಥವಾ ಪಾಪಗಳ ಕ್ಷಮೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂದರ್ಥ. ಅವರ ಅಮೂಲ್ಯವಾದ ರಕ್ತವಿಲ್ಲದೆ ನಾವು ಪರಲೋಕದ ರಾಜವಂಶದ ಯಾಜಕರಾಗಲು ಸಾಧ್ಯವಿಲ್ಲ ಅಥವಾ ಯಾವುದೇ ನಿರೀಕ್ಷೆಯನ್ನು ಸಹ ಹೊಂದಲು ಸಾಧ್ಯವಿಲ್ಲ. ಅವರ ಅಮೂಲ್ಯವಾದ ರಕ್ತವಿಲ್ಲದೆ ನಮ್ಮ ನಿರೀಕ್ಷೆಯ ಎಲ್ಲಾ ದೀಪಗಳು ಅಕ್ಷರಶಃ ಆರಿ ಹೋಗುತ್ತವೆ. ಪರಲೋಕಕ್ಕೆ ಸಂಬಂಧಿಸಿದ ದೇವರ ಎಲ್ಲಾ ಅನುಗ್ರಹ ಭರಿತ ಕೆಲಸವು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಸಾಧ್ಯವಾಗುತ್ತದೆ ಎಂದು ಸತ್ಯವೇದವು ನಿರಂತರವಾಗಿ ನಮಗೆ ವಿವರಿಸುತ್ತದೆ. ಕೊಲೊಸ್ಸೆಯವರಿಗೆ ಅಧ್ಯಾಯ 1 ವಚನ 20 ನೋಡೋಣ. ಅದು ಹೀಗೆ ಹೇಳುತ್ತದೆ, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಕ್ರಿಸ್ತನ ಅಮೂಲ್ಯವಾದ ರಕ್ತವಿಲ್ಲದೆ ಸಮಸ್ತವನ್ನು ಸಂಧಾನ ಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸತ್ಯವೇದವು ನಮಗೆ ವಿವರಿಸುತ್ತದೆ. ನಾವು ಹಳೆ ಒಡಂಬಡಿಕೆಯ ಇತಿಹಾಸವನ್ನು ನೋಡಿದರೆ ಹೋತಗಳು, ಹೋರಿಗಳು ಮತ್ತು ಆಕಳುಗಳಂತಹ ಕಾಣಿಕೆಗಳನ್ನು ಯಜ್ಞಗಳಿಗೆ ಬಳಸಿದಾಗ ಎಲ್ಲಾ ಪಾಪಗಳನ್ನು ರಕ್ತದ ಮೂಲಕ ಮಾತ್ರ ಕ್ಷಮಿಸಲು ಸಾಧ್ಯ ಎಂದು ದೇವರು ನಮಗೆ ನಿರಂತರವಾಗಿ ಕಲಿಸಿರುವುದನ್ನು ನೋಡಬಹುದು. ಮೋಶೆಯ ಕಾಲದಿಂದ 1500 ವರ್ಷಗಳ ಕಾಲ ಯೇಸುವಿನ ಸಮಯದವರೆಗೆ ದೇವರು ನಮಗೆ ಕ್ರಿಸ್ತನ ಅಮೂಲ್ಯ ರಕ್ತದ ಕುರಿತು ವಿಶೇಷ ಶಿಕ್ಷಣವನ್ನು ನೀಡಿದರು. ಅದರ ಮೂಲಕ ನಾವು ಪಾಪಕ್ಷಮೆಯನ್ನು ಮತ್ತು ರಕ್ಷಣೆಯನ್ನು ಸ್ವೀಕರಿಸಿ ಪರಲೋಕಕ್ಕೆ ಹೋಗಬಹುದು. ಅವರು ನಮ್ಮೆಲ್ಲರನ್ನು ಪಾಪದಿಂದ ಬಿಡಿಸಲು ನಮಗೆ ರಕ್ಷಣೆಯನ್ನು ನೀಡಿ ಅನುಗ್ರಹದ ಬಾಗಿಲನ್ನು ತೆರೆದು ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಮತ್ತು ನಮ್ಮ ಬದಲು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದರು ಅಲ್ಲವೇ? ಹಾಗಾದರೆ ದೇವರು ಕ್ರಿಸ್ತನ ಅಮೂಲ್ಯ ರಕ್ತವನ್ನು ಯಾವ ನಿಯಮಕ್ಕೆ ಹೊಂದಿಸಿದ್ದಾರೆಂದು ನೋಡೋಣ. ಮತ್ತಾಯನ ಸುವಾರ್ತೆ ಅಧ್ಯಾಯ 26 ವಚನ 17ಕ್ಕೆ ಹೋಗೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಯೇಸು ತನ್ನ ಶಿಷ್ಯರಿಗೆ ಪಸ್ಕಕ್ಕೆ ಸಿದ್ಧ ಮಾಡುವಂತೆ ಹೇಳಿ ಅದನ್ನು ಅವರೊಂದಿಗೆ ಆಚರಿಸಿದರು. ವಚನ 26ರೊಂದಿಗೆ ಮುಂದುವರೆಸೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಪಸ್ಕದ ದಿನದಂದು ರೊಟ್ಟಿಯನ್ನು ಕೊಡುವಾಗ ಯೇಸು ರೊಟ್ಟಿಯ ಅರ್ಥವನ್ನು ಶಿಷ್ಯರಿಗೆ ವಿವರಿಸಿದರು. ಇದು ನನ್ನ ದೇಹ ಅಂದನು. ವಚನ 27ರಲ್ಲಿ ಹೀಗೆ ಬರೆದಿದೆ, ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಆ ಪಾತ್ರೆಯಲ್ಲಿ ಏನಿತ್ತು? ಅದರಲ್ಲಿ ಪಸ್ಕದ ದ್ರಾಕ್ಷಾರಸವಿತ್ತು ಅಲ್ಲವೇ? ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ಇದು ಅಂದರೆ ಪಸ್ಕದ ದ್ರಾಕ್ಷಾರಸವು ಯಾರ ರಕ್ತವಾಗಿದೆ? ನನ್ನ ರಕ್ತ. ಇದು ಒಡಂಬಡಿಕೆಯ ರಕ್ತ. ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಪಸ್ಕವು ಕ್ರಿಸ್ತನ ರಕ್ತಕ್ಕೆ ಸಾಕ್ಷಿಯಾಗುವ ಸತ್ಯವಾಗಿದೆ. ಪಸ್ಕದ ದ್ರಾಕ್ಷಾರಸದ ಕುರಿತು ಯೇಸು ಹೀಗೆ ವಿವರಿಸಿದರು, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ, ಇದು ನನ್ನ ರಕ್ತ ಅಂದರು. ಹಾಗಾದರೆ ನಾವು ಪಸ್ಕದ ವಿಧಿಯಲ್ಲಿ ಪಾಲುಗಾರರಾಗದಿದ್ದರೆ ಕ್ರಿಸ್ತನ ಅಮೂಲ್ಯ ರಕ್ತದ ಅನುಗ್ರಹವನ್ನು ಧರಿಸುವ ವಾಗ್ದಾನವನ್ನು ನಾವು ಸ್ವೀಕರಿಸಲು ಸಾಧ್ಯವಿಲ್ಲ. ಲೂಕನ ಸುವಾರ್ತೆಯಲ್ಲಿಯೂ ಸಹ ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳುವ ಮೂಲಕ ಪಸ್ಕದ ಮೂಲಕ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆಂದು ಯೇಸು ಸ್ಪಷ್ಟವಾಗಿ ಹೇಳಿದರು. ನಾವು ಕ್ರಿಸ್ತನ ಅಮೂಲ್ಯ ರಕ್ತದ ಅರ್ಥವನ್ನು ಹಂಚಿಕೊಂಡಾಗ ಅನೇಕ ಸಭೆಗಳು ಅವರ ಅಮೂಲ್ಯವಾದ ರಕ್ತದ ಅನುಗ್ರಹವನ್ನು ಸ್ವೀಕರಿಸಿದವರು, ಅವರ ರಕ್ತವನ್ನು ನಂಬುವವರು, ಹಾಗಾಗಿ ಅವರು ರಕ್ಷಣೆಯಲ್ಲಿ ಭಾಗಿಯಾಗಬಹುದು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ನಾವು ಪಸ್ಕ ಮತ್ತು ಸಬ್ಬತ್ ದಿನವನ್ನು ಆಚರಿಸುವುದಿಲ್ಲವಾದರೂ ಅದರಲ್ಲಿ ನಂಬಿಕೆ ಇಡುವ ಮೂಲಕ ನಾವು ಕ್ರಿಸ್ತನ ಅಮೂಲ್ಯ ರಕ್ತದಲ್ಲಿ ಭಾಗವಹಿಸಬಹುದು ಎಂದು ಅವರು ಹೇಳುತ್ತಾರೆ. ಆದರೆ ಇದು ದೇವರು ಹೇಳುವುದಕ್ಕೆ ವಿರೋಧವಾಗಿದೆ.
ಪಸ್ಕದ ರೊಟ್ಟಿ ಮತ್ತು ಪಸ್ಕದ ದ್ರಾಕ್ಷಾರಸವನ್ನು ನೀಡುವಾಗ ಯೇಸು ಪಸ್ಕದ ರೊಟ್ಟಿಯನ್ನು ತನ್ನ ಪವಿತ್ರ ದೇಹವೆಂದು ಮತ್ತು ಪಸ್ಕದ ದ್ರಾಕ್ಷಾರಸವನ್ನು ತನ್ನ ಪವಿತ್ರ ರಕ್ತವೆಂದು ಸ್ಪಷ್ಟವಾಗಿ ಹೇಳುತ್ತಾ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದರು. ಸದಸ್ಯರೇ, ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು DNA ಪರೀಕ್ಷೆಯ ಮೂಲಕ ಸುಲಭವಾಗಿ ದೃಢೀಕರಿಸಬಹುದು. ಪರೀಕ್ಷೆಯು ಸರಿ ಅಥವಾ ತಪ್ಪು ಎಂದು ಸೂಚಿಸುವುದರಿಂದ ವಾದ ಮಾಡುವ ಅಗತ್ಯವಿಲ್ಲ. ಒಬ್ಬನು ಅವರ ನಿಜವಾದ ಮಗುವೋ ಅಲ್ಲವೋ ಎಂಬುದನ್ನು ಒಂದು ಹನಿ ರಕ್ತ ಹೇಳಬಹುದು. ಪಸ್ಕದ ದ್ರಾಕ್ಷಾರಸವು ತನ್ನ ರಕ್ತವನ್ನು ಸೂಚಿಸುತ್ತದೆ ಎಂದು ಯೇಸು ಹೇಳಿದರು. ಯೋಹಾನನ ಸುವಾರ್ತೆಯಲ್ಲಿ ಯಾರಲ್ಲಿ ತನ್ನ ರಕ್ತವಿದೆ ಮತ್ತು ಯಾರಲ್ಲಿ ಇಲ್ಲ ಎಂದು ಯೇಸು ವಿವರಿಸಿದರು. ಯೋಹಾನ ಅಧ್ಯಾಯ 6ಕ್ಕೆ ಹೋಗೋಣ. ಯೋಹಾನ ಅಧ್ಯಾಯ 6 ವಚನ 53ರಲ್ಲಿ ಹೀಗೆ ಹೇಳುತ್ತದೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಏನಿಲ್ಲ, ನಿಮ್ಮೊಳಗೆ ಜೀವವಿಲ್ಲ. ಯೇಸುವಿನ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದೆ ಹೋದರೆ ಅವರಲ್ಲಿ ಜೀವವಿಲ್ಲ. ಹಾಗಾದರೆ ಮತ್ತಾಯ ಅಧ್ಯಾಯ 26ರ ಪ್ರಕಾರ ಯೇಸುವಿನ ಮಾಂಸವನ್ನು ತಿನ್ನುವುದು ಮತ್ತು ಅವರ ರಕ್ತವನ್ನು ಕುಡಿಯುವುದು ಎಂದರೇನು? ಪಸ್ಕದ ಭೋಜನದಲ್ಲಿ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಬಗ್ಗೆ ಯೇಸು ಇದು ನನ್ನ ದೇಹ ಮತ್ತು ಇದು ನನ್ನ ರಕ್ತ ಎಂದು ಹೇಳಲಿಲ್ಲವೇ? ಆದ್ದರಿಂದ ಯಾರು ಪಸ್ಕದ ರೊಟ್ಟಿಯನ್ನು ತಿನ್ನುವುದಿಲ್ಲವೋ ಮತ್ತು ಪಸ್ಕದ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲವೋ ಅವರು ಯೇಸುವಿನ ಮಾಂಸವನ್ನು ತಿನ್ನುವುದಿಲ್ಲ ಮತ್ತು ಅವರ ರಕ್ತವನ್ನು ಕುಡಿಯುವುದಿಲ್ಲ. ಈ ಜನರು ಜೀವವನ್ನು ಹೊಂದಲು ಸಾಧ್ಯವಿಲ್ಲ ಎಂದು ದೇವರು ನಮಗೆ ತಿಳಿಸಿದ್ದಾರೆ. ಇದರ ಅರ್ಥ ಅವರು ನಂಬಿಕೆಯನ್ನು ಹೊಂದಿದ್ದರೂ ಅವರು ಪಸ್ಕವನ್ನು ಆಚರಿಸದೆ ಅವರು ನಿತ್ಯ ಜೀವ, ರಕ್ಷಣೆ ಮತ್ತು ಪಾಪ ಕ್ಷಮೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂದಾಗಿದೆ, ಅಲ್ಲವೇ? ವಚನ 54ರೊಂದಿಗೆ ಮುಂದುವರೆಸೋಣ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ? ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಯಾರಲ್ಲಿ ಇರುತ್ತಾನೆ? ನನ್ನಲ್ಲಿ ಇರುತ್ತಾನೆ. ಕ್ರಿಸ್ತನ ಪವಿತ್ರ ದೇಹ ಮತ್ತು ಅಮೂಲ್ಯ ರಕ್ತವು ನಮ್ಮಲ್ಲಿರುವುದರಿಂದ ನಾನು ಅವನಲ್ಲಿ ಇರುತ್ತೇನೆ ಎಂದು ಯೇಸು ಹೇಳಿದರು. ವಚನ 57ರಲ್ಲಿ ಹೀಗೆ ಹೇಳುತ್ತದೆ, ಜೀವಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ಏನಾಗುವನು? ನನ್ನಿಂದ ಜೀವಿಸುವನು. ಯೇಸುಕ್ರಿಸ್ತರ ಅಮೂಲ್ಯ ರಕ್ತದ ಅನುಗ್ರಹದಿಂದ ನಾವು ಹೊಂದಬಹುದಾದ ಖಚಿತವಾದ ಸತ್ಯವನ್ನು ಯೋಹಾನ ಅಧ್ಯಾಯ 6ರಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಪಸ್ಕದ ರಕ್ತವು ಕ್ರಿಸ್ತನ ರಕ್ತವಾಗಿದೆ, ಅಲ್ಲವೇ? ಪಸ್ಕದ ಕುರಿಮರಿಯ ರಕ್ತವು ಕ್ರಿಸ್ತನ ರಕ್ತವಾಗಿದೆ. ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಸ್ವೀಕರಿಸಿದ ಅನೇಕ ಜನರಿದ್ದಾರೆ. ಆದರೆ ಈ ಭೂಮಿಯಲ್ಲಿ ಇನ್ನೂ ಹೆಚ್ಚಿನ ಜನರು ಅದನ್ನು ಸ್ವೀಕರಿಸಲಿಲ್ಲ. ನಾವು ಎಫೆಸದವರಿಗೆ ಅಧ್ಯಾಯ 1, ಪ್ರಕಟಣೆ ಅಧ್ಯಾಯ 1 ಮತ್ತು 1 ಪೇತ್ರ ಅಧ್ಯಾಯ 1ರಲ್ಲಿ ನೋಡಿದಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಸ್ವೀಕರಿಸುವ ಮೂಲಕ ಪಾಪ ಕ್ಷಮೆ, ಬಿಡುಗಡೆ, ನಿತ್ಯ ಜೀವ, ಪರಲೋಕ ರಾಜ್ಯ ಮತ್ತು ಯಾಜಕತ್ವದ ಈ ಎಲ್ಲಾ ವಾಗ್ದಾನಗಳನ್ನು ಯಾರಿಗೆ ನೀಡಲಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದಲ್ಲಿರುವ ಜನರಿಗೆ ಮಾತ್ರ ಈ ವಾಗ್ದಾನಗಳನ್ನು ನೀಡಲಾಗಿದೆ, ಅಲ್ಲವೇ? ಲೋಕದಲ್ಲಿ ಹಲವಾರು ಜನರಿದ್ದರೂ ಈ ಅನುಗ್ರಹವು ಎಲ್ಲರಿಗೂ ತಲುಪುವುದಿಲ್ಲ. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಪರಲೋಕಕ್ಕೆ ಹೋಗುವ ಮೊದಲು, ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಎಂದು ಹೇಳಿದರು. ಈ ಕಾರಣಕ್ಕಾಗಿಯೇ ಕೆಟ್ಟ ಶತ್ರುವಾದ ಸೈತಾನನು ಈ ಭೂಮಿಯ ಮೇಲಿನ ಜನರು ಕ್ರಿಸ್ತನ ರಕ್ತವನ್ನು ಬಾಧ್ಯವಾಗಿ ಪಡೆಯಬಾರದೆಂದು ಬಯಸುತ್ತಾನೆ. ಪರಿಣಾಮವಾಗಿ ಸೈತಾನನು ಏನು ಮಾಡಿದನು? ಅವನು ನಿಕಿಯಾದ ಪರಿಷತ್ತನ್ನು ನಡೆಸಿ ಕುತಂತ್ರದಿಂದ ಪಸ್ಕವನ್ನು ನಾಶ ಮಾಡಿದನು. ಇದು ಕ್ರಿಸ್ತಶಕ 325ರಲ್ಲಿ ಸಂಭವಿಸಿತು. ಈ ರೀತಿಯಲ್ಲಿ ಎಲ್ಲಾ ಮಾನವ ಕುಲವು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿಂದು ಕುಡಿಯುವ ಮಾರ್ಗವನ್ನು, ಅಂದರೆ ಜೀವದ ಸತ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು. ಆದ್ದರಿಂದ ಯಾರು ಮತ್ತೆ ಈ ಭೂಮಿಗೆ ಬರುತ್ತಾರೆ ಎಂದು ಪ್ರವಾದಿಸಲಾಗಿದೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 28ರ ಪ್ರಕಾರ ಯಾರು ಬರುತ್ತಾರೆ? ನಾವು ಸಂಪೂರ್ಣ ರಕ್ಷಣೆಯನ್ನು ಹೊಂದಲು ಕ್ರಿಸ್ತನು ಈ ಭೂಮಿಯಲ್ಲಿ 2ನೇ ಸಾರಿ ಕಾಣಿಸಿಕೊಳ್ಳಬೇಕು ಎಂದು ಸತ್ಯವೇದವು ಪ್ರವಾದಿಸುತ್ತದೆ. ಯೆಹೆಜ್ಕೇಲನು ಅಧ್ಯಾಯ 37
ಮತ್ತು ಅಧ್ಯಾಯ 34ರಲ್ಲಿ ದಾಖಲಾದ ಪ್ರವಾದನೆಗಳು ಯೇಸು ಈ ಭೂಮಿಯ ಮೇಲೆ ಎರಡನೇ ಸಾರಿ ಕಾಣಿಸಿಕೊಂಡಾಗ ಮಾತ್ರ ರಕ್ಷಣೆಯ ಕೆಲಸವು ಪೂರ್ಣಗೊಳ್ಳುತ್ತದೆ ಎಂದು ಬಹಿರಂಗಪಡಿಸುತ್ತದೆ. ಯೇಸುವಿನ ಎರಡನೇ ಬರುವಿಕೆಯ ಕುರಿತು ವಚನ ನೋಡೋಣ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27ರಲ್ಲಿ ಹೀಗೆ ಹೇಳಲಾಗಿದೆ: ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಕ್ರಿಸ್ತನು ಎಷ್ಟನೇ ಸಾರಿ ಕಾಣಿಸಿಕೊಳ್ಳುವರು? ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಅವರು ಎರಡನೇ ಸಾರಿ ಬರಬೇಕು. ಅವರು ಮೊದಲನೇ ಸಾರಿ ಈ ಭೂಮಿಗೆ ಬಂದಾಗ ಅವರು ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಸ್ಥಾಪಿಸಿದರು ಮತ್ತು ಈ ಭೂಮಿಯ ಮೇಲೆ ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಬಾಧ್ಯತೆಯಾಗಿ ಪಡೆಯುವ ತನ್ನ ಮಕ್ಕಳನ್ನು ಒಟ್ಟುಗೂಡಿಸಿದರು. ಆದರೆ ಶತ್ರುವಾದ ಸೈತಾನನು ಕ್ರಿಸ್ತಶಕ 325ರಲ್ಲಿ ಪಸ್ಕವನ್ನು ನಾಶ ಮಾಡಿದನು. ಕ್ರಿಸ್ತನ ಅಮೂಲ್ಯ ರಕ್ತವನ್ನು ಹೊಂದಿರುವ ಜನರು ಈ ಭೂಮಿಯಿಂದ ಕಣ್ಮರೆಯಾಗಬೇಕೆಂದು ಸೈತಾನನು ಬಯಸಿದನು. ಅಂದಿನಿಂದ 1600 ವರ್ಷಗಳ ದೀರ್ಘ ಸಮಯ ಕಳೆದಿದೆ. ಬಹಳ ಕಾಲ ಕಳೆದರೂ ಮನುಷ್ಯಕುಮಾರನ ಮಾಂಸ ಮತ್ತು ರಕ್ತವನ್ನು ತಿಂದು ಕುಡಿದು ನಿತ್ಯ ಜೀವದಲ್ಲಿ ಪಾಲ್ಗೊಳ್ಳಲು ಅರ್ಹರಾದ ಜನರು ಈ ಭೂಮಿಯಲ್ಲಿ ಕಾಣಲಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದಿರುವವರಲ್ಲಿ ಜೀವವಿಲ್ಲ ಎಂದು ಯೇಸು ಒತ್ತಿ ಹೇಳಿದರು. ಹೊಸ ಒಡಂಬಡಿಕೆಯು ಈ ರೀತಿಯಾಗಿ ಪ್ರಕಟಿಸಲ್ಪಟ್ಟಿರುವುದರಿಂದ ಯಾರು ಯೇಸುವಿನ ಮಾಂಸವನ್ನು ತಿನ್ನುವುದಿಲ್ಲವೋ, ಅವರ ರಕ್ತವನ್ನು ಕುಡಿಯುವುದಿಲ್ಲವೋ, ಅವರು ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಿಲ್ಲ. ಈ ಕಾರಣದಿಂದಲೇ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ನೀಡಲು ಈ ಭೂಮಿಯಲ್ಲಿ ಎರಡನೇ ಸಾರಿ ಶರೀರದಲ್ಲಿ ಕಾಣಿಸಿಕೊಳ್ಳುವುದಾಗಿ ಯೇಸು ವಾಗ್ದಾನ ಮಾಡಿದರು. ಕ್ರಿಸ್ತನು ಎರಡನೇ ಸಾರಿ ಬಂದಾಗ ಅವರನ್ನು ತಕ್ಷಣವೇ ಗುರುತಿಸಲು ಒಂದು ಮಾರ್ಗವಿದೆ. ನಾವು ಅವರನ್ನು ಹೇಗೆ ಗುರುತಿಸಬಹುದು? ಈ ಲೋಕದ ಜನರ ಬಳಿ ಇಲ್ಲದ ರಕ್ತದ ಗುಂಪು ಒಂದಿದೆ. ಅದು ಯಾವ ರಕ್ತ ಗುಂಪು? ಅದು ಪಸ್ಕದ ರಕ್ತ ಗುಂಪು. ಪಾಸೋವರ್ ಪದದ ಮೊದಲ ಅಕ್ಷರ ಪಿ ಆಗಿರುವುದರಿಂದ ನಾವು ಇದನ್ನು ಪಿ ರಕ್ತದ ಗುಂಪು ಎಂದು ಕರೆಯಬಹುದು ಎಂದು ಭಾವಿಸುತ್ತೇನೆ. ಸಾಮಾನ್ಯವಾಗಿ ರಕ್ತದ ಗುಂಪುಗಳನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ: ಎ, ಬಿ, ಎಬಿ ಮತ್ತು ಓ. ಆದರೆ ಪಸ್ಕದ ರಕ್ತದ ಗುಂಪನ್ನು ಪಿ ಎಂದು ಕರೆಯಬಹುದು ಎಂದು ನಾನು ಭಾವಿಸುತ್ತೇನೆ. ಈ ರಕ್ತದ ಗುಂಪು ಈ ಭೂಮಿಯಲ್ಲಿ ಯಾರಿಗೂ ಇಲ್ಲ. ದೇವರಿಗೆ ಮಾತ್ರ ಈ ರಕ್ತದ ಗುಂಪು ಇರುತ್ತದೆ, ಅಲ್ಲವೇ? ಸುಮಾರು 2000 ವರ್ಷಗಳ ಹಿಂದೆ ಪಸ್ಕದ ರಕ್ತವು ಯಾರ ರಕ್ತ ಎಂದು ದೇವರು ಹೇಳಿದರು? ಅದನ್ನು ನನ್ನ ರಕ್ತ ಎಂದು ಅವರು ಹೇಳಲಿಲ್ಲವೇ? ಅವರು ಅದನ್ನು ವಿಮೋಚನಕಾಂಡ, ಮತ್ತಾಯ, ಮಾರ್ಕ ಮತ್ತು ಲೂಕ ಪುಸ್ತಕಗಳಲ್ಲಿ ನನ್ನ ರಕ್ತ ಎಂದು ಕರೆದರು. ಈ ಸುವಾರ್ತೆ ಪುಸ್ತಕಗಳಲ್ಲಿ ಪಸ್ಕವನ್ನು ದೇವರು ವಿವರಿಸಿದಾಗಲೆಲ್ಲ ಇದು ನನ್ನ ರಕ್ತದಲ್ಲಿ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯಾಗಿದೆ ಎಂದು ಹೇಳುವ ಮೂಲಕ ಬೇರೆಯವರ ರಕ್ತದಿಂದ ಅಲ್ಲ, ಆದರೆ ದೇವರ ರಕ್ತದಿಂದ ಪಸ್ಕವನ್ನು ಸ್ಥಾಪಿಸಲಾಗಿದೆ ಎಂದು ನಮಗೆ ಕಲಿಸಿದರು. ಈ ರೀತಿಯಾಗಿ ನಮ್ಮೊಂದಿಗೆ ದೇವರ ಸಂಬಂಧವು ತಂದೆ ಮತ್ತು ಅವರ ಮಕ್ಕಳಂತೆ ಸ್ಥಾಪಿತವಾಗಿದೆ. ಈ ದೃಶ್ಯವನ್ನು ನೋಡೋಣ. 2 ಕೊರಿಂಥದವರಿಗೆ ಅಧ್ಯಾಯ 6 ವಚನ 17 ನೋಡೋಣ. ಆದದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ದೇವರು ನಮಗೆ ಏನಾಗಿರುವರು? ಅವರು ನಿಮಗೆ ತಂದೆಯಾಗಿರುವರು. ಈ ವಚನದಲ್ಲಿ ನಾನು ನಿಮಗೆ ತಂದೆಯಾಗಿರುವೆನು ಎಂಬುದರ ಅರ್ಥವೇನು? ಅವರು ತನ್ನ ಮಕ್ಕಳಿಗೆ ಜೀವವನ್ನು ಕೊಡುವರು ಎಂದರ್ಥ. ಹಾಗಾದರೆ ಅವರ ಮಕ್ಕಳು ಏನನ್ನು ಸ್ವೀಕರಿಸಿದ್ದಾರೆಂದು ಇದು ಸೂಚಿಸುತ್ತದೆ? ಅವರು ದೇವರ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸಿದ್ದಾರೆಂದು ಸೂಚಿಸುತ್ತದೆ, ಅಲ್ಲವೇ? ದೇವರು ಇಂದು ನನ್ನ ಮಕ್ಕಳಾಗಿರಿ ಎಂದು ಹೇಳಿದರಿಂದ ಅವರು ನಮ್ಮ ತಂದೆಯಾಗಲಿಲ್ಲ ಮತ್ತು ನಾವು ದೇವರ ಮಕ್ಕಳಾಗಲಿಲ್ಲ. ತಂದೆ ಮತ್ತು ಮಗುವಿನ ನಡುವೆ ರಕ್ತ ಸಂಬಂಧ ಅತ್ಯಗತ್ಯವಾಗಿದೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು. ನೀವು ನನಗೆ ಏನಾಗಿರುವಿರಿ? ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು. ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ದೇವರು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ನಾವು ದೇವರ ರಕ್ತದ ಗುಂಪನ್ನು ಹೊಂದಿದ್ದೇವೆ ಎಂದು ಇದರ ಅರ್ಥವಲ್ಲವೇ? ನಾವು ಪಸ್ಕದ ರಕ್ತದ ಗುಂಪನ್ನು ಹೊಂದಿದ್ದೇವೆ.
오늘날 이 세상에 ಸಮುದ್ರ ತೀರದ ಮರಳಿನಂತೆ ಈ ಭೂಮಿಯ ಮೇಲೆ ಹಲವಾರು ಸಭೆಗಳಿವೆ ಮತ್ತು ನಾನು ದೇವರನ್ನು ತಿಳಿದಿದ್ದೇನೆ ಮತ್ತು ದೇವರನ್ನು ನಂಬುತ್ತೇನೆ ಎಂದು ಹೇಳಿಕೊಳ್ಳುವ ಅನೇಕ ಜನರಿದ್ದಾರೆ. ಆದರೆ ದೇವರು ಎಂದಾದರೂ ಅವರಿಗೆ ನೀವು ನನ್ನ ಮಕ್ಕಳು ಎಂದು ಹೇಳಿದ್ದಾರೆಯೇ? ಯೋಹಾನ ಪುಸ್ತಕ ಅಧ್ಯಾಯ 6ರಲ್ಲಿ ದೇವರು ಹೀಗೆ ಹೇಳುತ್ತಾರೆ, ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ. ಅವರ ಮಾಂಸವನ್ನು ತಿನ್ನದೆ ಅವರ ರಕ್ತವನ್ನು ಕುಡಿಯದವರ ಬಗ್ಗೆ ಯೇಸು ಏನು ಹೇಳಿದರು? 마시지 아니하는 ಅವರಿಗೆ ಜೀವವಿಲ್ಲ ಎಂದು ಹೇಳಿದರು. 이유가 없다고요? 생명이 없을 것이다. 생명이 ಅವರಿಗೆ ಜೀವವಿಲ್ಲ ಎಂದರೆ ಅವರು ದೇವರ ಮಕ್ಕಳಲ್ಲ ಎಂದಾಗಿದೆ. 입니다. 하나님의 자녀라면 ದೇವರ ಮಕ್ಕಳಾಗಲು ನಾವು ದೇವರ ಪ್ರಮುಖ ಸ್ವಭಾವವಾದ ನಿತ್ಯ ಜೀವವನ್ನು ಬಾಧ್ಯವಾಗಿ ಸ್ವೀಕರಿಸಬೇಕು. 유전자로서 물려받아야만 되는 것입니다. 성경 ಸತ್ಯವೇದದ 66 ಪುಸ್ತಕಗಳಲ್ಲಿ ಯೇಸುವಿನ ಪಸ್ಕದ ಭೋಜನದ ಸಂದರ್ಭವು ಎಷ್ಟು ಮುಖ್ಯವಾಗಿದೆ. ಸಾರ್ವಕಾಲಿಕ ಹೆಸರಾಂತ ವರ್ಣಚಿತ್ರಕಾರರು ಮತ್ತು ವಿವಿಧ ಕಲಾವಿದರು 역대 ಸತ್ಯವೇದದಲ್ಲಿ ಬರೆದ ಪಸ್ಕವನ್ನು ಮಹತ್ತಾದ ಘಟನೆಯಾಗಿ ಚಿತ್ರಿಸಿದ್ದಾರೆ. 서로 앞다투 ಆದರೆ ಇಂದಿನ ಸಭೆಗಳಲ್ಲಿ 조명을 했는데 ಪಸ್ಕವನ್ನು ಅರ್ಥಹೀನ ಸಂದರ್ಭದಂತೆ ಅದನ್ನು ಆಚರಿಸುವ ಅಗತ್ಯವಿಲ್ಲ ಎಂದು ಅವರು ಕಲಿಸುತ್ತಾರೆ. 지키지 않아도 되는 것처럼 얘기하고 있습니다. 하나님 ಇದರ ಮೂಲಕ ಅವರು ದೇವರ ಮಕ್ಕಳಲ್ಲ ಎಂಬುದಕ್ಕೆ ಸಂಪೂರ್ಣ ಪುರಾವೆಗಳನ್ನು ತೋರಿಸುತ್ತಿದ್ದಾರೆ. 내용이라고 볼 수 있겠습니다. ಅದಕ್ಕಾಗಿಯೇ ದೇವರು ನಾನು ನಿಮಗೆ ತಂದೆಯಾಗಿರುವೆನು ಎಂದು ಹೇಳಿದ್ದಾರೆ. ಅವರು ನಮಗೆ ತಂದೆಯಾಗಿದ್ದರೆ ನಾವು ರಕ್ತ ಸಂಬಂಧಿಗಳು ಎಂದು ಅರ್ಥವಲ್ಲವೇ? ಪೋಷಕರು ಮತ್ತು ಮಕ್ಕಳು ರಕ್ತ ಸಂಬಂಧಿಗಳು. ತಂದೆಯ ಮಾಂಸ ಮತ್ತು ರಕ್ತವನ್ನು ಅವರ ಮಕ್ಕಳಿಗೆ ನೀಡಲಾಗುತ್ತದೆ. ಈ ರೀತಿ ಅವರು ರಕ್ತದ ಮೂಲಕ ಸಂಬಂಧ ಹೊಂದಬಹುದು. ಲೋಕದಾದ್ಯಂತ ಇರುವ ಚಿಯೋನಿನ ನಮ್ಮ ಸದಸ್ಯರು ಎಲ್ಲೇ ಇದ್ದರೂ ಪವಿತ್ರ ಪಸ್ಕವನ್ನು ಆಚರಿಸಲು ಇದು ಕಾರಣವಲ್ಲವೇ? ಮತ್ತೊಮ್ಮೆ ನಾವು ಪಸ್ಕವನ್ನು ಏಕೆ ಆಚರಿಸುತ್ತೇವೆ? ಇದು ದೇವರ ಹಬ್ಬ ಎಂಬ ಕಾರಣಕ್ಕೆ ಮಾತ್ರವೇ? ಸಹಜವಾಗಿ ನಾವು ಪಸ್ಕವನ್ನು ಆಚರಿಸಲು ಒಂದು ಕಾರಣವೆಂದರೆ ಅದು ಒಂದು ಹಬ್ಬವಾಗಿದೆ. ಆದರೆ ಹೆಚ್ಚು ಮುಖ್ಯವಾಗಿ ಇದು ದೇವರು ತನ್ನ ಮಕ್ಕಳಿಗೆ ಅವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯವಾಗಿ ಸ್ವೀಕರಿಸಲು ಅನುಮತಿಸುವ ಒಂದು ಪ್ರಮುಖ ದಿನವಾಗಿದೆ. ಈ ಕಾರಣದಿಂದಲೇ ನಾವೆಲ್ಲರೂ ಇಡೀ ಲೋಕದಾದ್ಯಂತ ಪಸ್ಕವನ್ನು ಪವಿತ್ರವಾಗಿ ಆಚರಿಸುತ್ತೇವೆ, ಅಲ್ಲವೇ? ಅದಕ್ಕಾಗಿಯೇ ದೇವರು 2 ಕೊರಿಂಥದವರಿಗೆ ಪುಸ್ತಕದಲ್ಲಿ ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಹೇಳಿದರು. ಹಾಗಾದರೆ ತಂದೆ ಇದ್ದರೆ ಮತ್ತು ಆತನ ಮಕ್ಕಳು ಇದ್ದರೆ ಬೇರೆ ಯಾರು ಸಹ ಇರಬೇಕು? ಖಂಡಿತವಾಗಿ ತಾಯಿ ಇರಬೇಕು. 있어야 되겠죠. ದೇವರೊಂದಿಗಿನ ನಮ್ಮ ಸಂಬಂಧವನ್ನು ನಮಗೆ ಕಲಿಸಲು ನನಗೆ ಪಸ್ಕ ಮಾತ್ರ ತಿಳಿದಿದೆ ಎಂದು ತಂದೆ ಹೇಳುವ ಸಂದರ್ಭಗಳಿತ್ತು. ಪಸ್ಕ ಮುಖ್ಯವೆಂದು ಲೋಕದ ಜನರು 사람들이 ತಿಳಿದಿರಲಿಲ್ಲವಾದ್ದರಿಂದ ತಂದೆಯು ದುಃಖಿತರಾಗಿ ನಿರಾಶೆಗೊಂಡರು. ಈ ಕಾರಣದಿಂದಲೇ ತಂದೆ ತನಗೆ ಪಸ್ಕ ಮಾತ್ರ ತಿಳಿದಿದೆ ಎಂದು ಹೇಳುತ್ತಿದ್ದರು. ಅವರ ಮಾತಿನ ಅರ್ಥವೇನು? ಪಸ್ಕದ ಸತ್ಯವನ್ನು ತಂದವರು ಯಾರು? ನನಗೆ ಪಸ್ಕ ಮಾತ್ರ ತಿಳಿದಿದೆ ಎಂದು ಹೇಳುವ ಮೂಲಕ ತಂದೆ ಇಡೀ ಲೋಕಕ್ಕೆ ನಾನೇ ದೇವರು ಎಂದು ಹೇಳುತ್ತಿದ್ದರು. 내용인데도 불구하고 ಆದರೆ ಲೋಕವು ಅವರೊಂದಿಗೆ ಹೇಗೆ ವರ್ತಿಸಿತು? ಲೋಕವು ಅವರನ್ನು ಗುರುತಿಸಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯೇಸುವಿನ ಮೊದಲನೇ ಬರುವಿಕೆಯಲ್ಲಿ ಸಂಭವಿಸಿದ್ದು ಅವರ 2ನೇ ಬರುವಿಕೆಯಲ್ಲಿ ಪುನರಾವರ್ತಿಸುತ್ತಿದೆ. ತಂದೆ ಪವಿತ್ರಾತ್ಮನ ಕಾಲದಲ್ಲಿ ಬಂದಾಗ ನೀವು ನನ್ನ ಕುಮಾರ ಕುಮಾರಿಯರಾಗುವಿರಿ ಎಂದು ಮಾತ್ರ ಹೇಳಲಿಲ್ಲ, ಆದರೆ ಅವರು ಬೇರೆ ಯಾರನ್ನೂ ಸಹ ಬಹಿರಂಗಪಡಿಸಿದರು. ನಮಗೆ ತಾಯಿ ಇದ್ದಾರೆ ಎಂದು ತಂದೆ ನಮಗೆ ಸ್ಪಷ್ಟವಾಗಿ ಬಹಿರಂಗಪಡಿಸಿದರು. 분명히 또 나타내시고 가셨습니다. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ಕ್ಕೆ ಹೋಗೋಣ. ಅಧ್ಯಾಯ 4 ವಚನ 26ರಲ್ಲಿ 26 ಹೀಗೆ ಹೇಳಲಾಗಿದೆ, ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ. ಇವರು ಯಾರು? ನಮಗೆ ತಾಯಿ. ಪರಲೋಕದ ತಾಯಿ ತನ್ನ ಮಕ್ಕಳಿಗೆ ಜೀವವನ್ನು ಬಾಧ್ಯವಾಗಿ ಸ್ವೀಕರಿಸಲು ಅನುಮತಿಸುತ್ತಾರೆ. 하늘 어머니 ತಾಯಿ ಇಲ್ಲದೆ ಮಗು ಹುಟ್ಟುವುದಿಲ್ಲ. 자녀의 존재는 탄생이 될 수가 없습니다. ಇದರ ಬಗ್ಗೆ ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ. ಜೈವಿಕ ತಂತ್ರಜ್ಞಾನವನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಜೀವದ ಮೂಲದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಮತ್ತು 21ನೇ ಶತಮಾನದಲ್ಲಿ ತಾಯಂದಿರ ಮೂಲಕ ಜೀವವನ್ನು ಪಡೆಯಲಾಗಿದೆ ಎಂದು ಕಂಡು ಹಿಡಿದಿದ್ದಾರೆ. ಮೈಟೊಕಾಂಡ್ರಿಯಾ ಎಂಬ ಪದವು ನಮಗೆ ಬಹಳ ಪರಿಚಿತವಾಗಿದೆ. 어머니 것만 ತಾಯಿಯ ಮೈಟೊಕಾಂಡ್ರಿಯಾ ಮಾತ್ರ ಮಕ್ಕಳು ಪಡೆಯುತ್ತಾರೆ. 미토콘드리아 ಅವುಗಳನ್ನು ಮಕ್ಕಳು ಪಡೆಯಲು ವಿಫಲರಾದರೆ 전달되지 ಮಕ್ಕಳು ಒಂದು ಕ್ಷಣವೂ ಚಲಿಸಲು ಸಾಧ್ಯವಿಲ್ಲ ಅಥವಾ ಅವರು ಯಾವುದೇ ಶಕ್ತಿಯನ್ನು ಹೊಂದಿರುವುದಿಲ್ಲ. 못할 수가 없는 것입니다.
ಅವರು ಮಾತನಾಡಲು ಸಾಧ್ಯವಿಲ್ಲ. ಚಿಕ್ಕ ಸ್ನಾಯುಗಳನ್ನು ಸಹ ಚಲಿಸಲು ಅವರಿಗೆ ಯಾವುದೇ ಶಕ್ತಿ ಇರುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ವಿಜ್ಞಾನಿಗಳು ಜೀವದ ಮೂಲವನ್ನು ತಮ್ಮ ತಾಯಂದಿರ ಮೂಲಕ ಮಕ್ಕಳಿಗೆ ಕೊಡಲಾಗುತ್ತದೆ ಎಂದು ಕಂಡು ಹಿಡಿದಿದ್ದಾರೆ. 하게 되었고 또 밝힌 ತಾಯಿ ಇಲ್ಲದೆ ಜೀವವಿಲ್ಲ. 이 어머니 없으면 생명도 없는 것입니다. ಆದ್ದರಿಂದ ದೇವರು ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ಹೇಳುವಂತೆ, ನಮ್ಮ ಆತ್ಮಗಳು ತಂದೆ ದೇವರನ್ನು ಮಾತ್ರವಲ್ಲದೆ ತಾಯಿ ದೇವರನ್ನು ಸಹ ಹೊಂದಿವೆ. ತಾಯಿ ದೇವರು ಇಲ್ಲದೆ ನಾವು ಪರಲೋಕದ ಮಕ್ಕಳಾಗಲು ಸಾಧ್ಯವಿಲ್ಲ ಅಥವಾ ಸಂಪೂರ್ಣ ಆಧ್ಯಾತ್ಮಿಕ ಕುಟುಂಬವನ್ನು ಹೊಂದಲು ಸಾಧ್ಯವಿಲ್ಲ ಎಂದು ದೇವರು ನಮಗೆ ಕಲಿಸುತ್ತಾರೆ. ರೋಮಾಪುರದವರಿಗೆ ಅಧ್ಯಾಯ 8 ವಚನ 16 ನೋಡೋಣ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನಾವು ಯಾರೆಂದು ಪವಿತ್ರಾತ್ಮರು ಸಾಕ್ಷಿ ಹೇಳುತ್ತಾರೆ? ನಾವು ದೇವರ ಮಕ್ಕಳು. ನಾವು ದೇವರ ಮಕ್ಕಳೆಂದು ಸಾಕ್ಷೀಕರಿಸಲು ಆತ್ಮವು ಯಾವ ಪುರಾವೆಯನ್ನು ಬಳಸುತ್ತದೆ? ನಮ್ಮಲ್ಲಿ ಹರಿಯುತ್ತಿರುವುದು ದೇವರ ರಕ್ತವಾಗಿದೆ. ನಮ್ಮಲ್ಲಿ ದೇವರ ಮಾಂಸವಿದೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಏನಾಗಿದ್ದೇವೆ? ನಾವು ಮಕ್ಕಳಾಗಿದ್ದರೆ ಸಹಜವಾಗಿ ನಾವು ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ಪಡೆಯುವ ಬಾಧ್ಯರಾಗಿದ್ದೇವೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಈ ವಚನದ ಅರ್ಥ ಪರಲೋಕದ ವಸ್ತುಗಳು ಶಾಶ್ವತವಾಗಿವೆ ಎಂದಾಗಿದೆ. ಲೋಕದ ವಿಷಯಗಳು ತಾತ್ಕಾಲಿಕವಾಗಿರುತ್ತವೆ ಎಂದು ವಚನ ಹೇಳುತ್ತದೆ. ಪರಲೋಕದ ವಿಷಯಗಳು ಸದಾಕಾಲ ಇರುತ್ತವೆ. ಎಲ್ಲ ಮಾನವಕುಲಕ್ಕೆ ಈ ನಿತ್ಯ ಮಹಿಮೆಯನ್ನು ನೀಡಲು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದೊಂದಿಗೆ ದೇವರು ಈ ಭೂಮಿಯಲ್ಲಿ 2ನೇ ಸಾರಿ ಕಾಣಿಸಿಕೊಂಡರು. 진리를 가지시고 ದೇವರು ಮತ್ತೆ ಕಾಣಿಸಿಕೊಳ್ಳದಿದ್ದರೆ 등장하신 것입니다. ಮಾನವ ಕುಲಕ್ಕೆ ಏನಾಗುತ್ತಿತ್ತು? 하시지 아니하셨다고 한다면 이 인류 인생 ಮನುಷ್ಯಕುಮಾರನ ಮಾಂಸ ಮತ್ತು ರಕ್ತವನ್ನು ತಿನ್ನದ ಮತ್ತು ಕುಡಿಯದ ಕಾರಣ 먹지 아니하면 ಎಲ್ಲ ಮಾನವ ಕುಲವು ಜೀವವನ್ನು ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. 들어갈 수밖에 없었습니다. ಅದೃಷ್ಟವಶಾತ್ ನಮಗಾಗಿ ಯಾರು ಬಂದಿದ್ದಾರೆ? ತಂದೆ ಬಂದರು ಮತ್ತು ಪರಲೋಕದ ತಾಯಿ ಕೂಡ ನಮ್ಮನ್ನು ರಕ್ಷಿಸಲು ಬಂದಿದ್ದಾರೆ. 오셨습니다. ತಂದೆ ಮತ್ತು ತಾಯಿ ನಮ್ಮನ್ನು ತಮ್ಮ ಮಕ್ಕಳು ಎಂದು ಕರೆಯುವ ಸುಂದರ ದೃಶ್ಯವನ್ನು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ. ಈ ದೃಶ್ಯವನ್ನು ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಬರೆಯಲಾಗಿದೆ. 성령 ಆತ್ಮನು ಮೊದಲಗಿತ್ತಿಯು 말씀하시기 ಏನನ್ನುತ್ತಾರೆ? ಬಾ ಅನ್ನುತ್ತಾರೆ. ತಂದೆ ಮತ್ತು ತಾಯಿ ಇಡೀ ಲೋಕದಾದ್ಯಂತ ಇರುವ ತಮ್ಮ ಮಕ್ಕಳನ್ನು ಕರೆಯುವುದನ್ನು ನಾವು ನೋಡುತ್ತಿದ್ದೇವೆ. ದೇವರು ನಮ್ಮನ್ನು ನನ್ನ ಬಳಿಗೆ ಬನ್ನಿರಿ, ಬನ್ನಿರಿ, ನನ್ನ ಪ್ರೀತಿ ಮತ್ತು ಆಶೀರ್ವಾದದ ಮೂಲಕ ನನ್ನ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸಿ ಎಂದು ಕರೆಯುತ್ತಿದ್ದಾರೆ. ಈ ರೀತಿಯಾಗಿ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಹೋಗಿ ಯುಗ ಯುಗಾಂತರಕ್ಕೂ ಆಳಲು ದೇವರು ನಮ್ಮೆಲ್ಲರನ್ನೂ ಕರೆಯಲು ಬಯಸುತ್ತಾರೆ. 세세토록 ದೇವರ ಈ ಅನುಗ್ರಹ ಭರಿತ ಚಿತ್ತವನ್ನು ನೆನಪಿಟ್ಟುಕೊಂಡು ಪಸ್ಕವು ಕ್ರಿಸ್ತನ ರಕ್ತಕ್ಕೆ ಸಾಕ್ಷಿಯಾಗುವ ಸತ್ಯವಾಗಿದೆ ಎಂಬ ಪ್ರಸಂಗದ ಶೀರ್ಷಿಕೆಯ ಅರ್ಥವನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ. 마음 가운데 또 깊이 아로새겨 주시길 부탁드리겠습니다. ಪಸ್ಕವು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಅನುಮತಿಸುವ ಹಬ್ಬ ಎಂದು ನಾವು ಸರಳವಾಗಿ ಯೋಚಿಸಬಹುದು. ನಾವು ದೇವರ ಮಾಂಸ ರಕ್ತವನ್ನು ಹೊಂದಿರುವ ದೇವರ ಮಕ್ಕಳಾಗಿರುವುದರಿಂದ ಸಂಹಾರಕ ದೂತರು ನಮ್ಮನ್ನು ದಾಟಿ ಹೋಗುತ್ತಾರೆ. ಆದರೆ ಯಾರೂ ಸ್ವಾಗತಿಸದಿದ್ದರೂ ನಮ್ಮನ್ನು ರಕ್ಷಿಸಲು ಮಾತ್ರ ಪರಲೋಕದ ತಂದೆ ಮತ್ತು ತಾಯಿ ಈ ಭೂಮಿಗೆ ಬಂದರು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಇಂದು ಅವರ ಪವಿತ್ರ ಕೃಪೆಯ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ ಮತ್ತು ಅವರಿಗೆ ಹೆಚ್ಚು ಕೃತಜ್ಞತೆ, ಗೌರವ ಮತ್ತು ಮಹಿಮೆಯನ್ನು ಸಲ್ಲಿಸೋಣ. 영광 돌릴 수 있는 그런 여러분과 제가 되시고 ಇದಲ್ಲದೆ ತಂದೆ ಮತ್ತು ತಾಯಿಯ ಬೋಧನೆಗಳನ್ನು ಲೋಕದ ಎಲ್ಲ ಜನರಿಗೆ ಮತ್ತು ಭೂಮಿಯ ಕಟ್ಟಕಡೆಗೆ ಬೋಧಿಸೋಣ. ಇದನ್ನು ಮಾಡುತ್ತಾ ಲೋಕವನ್ನು ರಕ್ಷಿಸುವ ಕೆಲಸದಲ್ಲಿ ಭಾಗಿಯಾಗುವ ಚಿಯೋನಿನ ಕುಟುಂಬದ ಸದಸ್ಯರಾಗೋಣ. 부탁드리면서 ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.